ಏಕಾಏಕಿ ಡಿಸಿಎಂ ಡಿಕೆಶಿ ರಾಜಣ್ಣರನ್ನ ಭೇಟಿ ಮಾಡಿದ್ಯಾಕೆ ಅನ್ನೋದು ಪ್ರಶ್ನೆ. ಡಿಕೆಶಿ ವಿರುದ್ಧ ನಿರಂತರವಾಗಿ ಆಕ್ರೋಶ ಹೊರ ಹಾಕ್ತಾ ಇರುವಂತ ರಾಜಣ್ಣ, ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡ್ತಾ ಇರುವ ರಾಜಣ್ಣ, ಮಾಜಿ ಸಚಿವರ ದಿಢೀರ್ ಭೇಟಿ ಮಾಡಿದ ಉದ್ದೇಶ ಆದ್ರೂ ಸಿಎಂ ಹೇಳಿಕೆಯ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆ. ಸಿಎಂ ಕುರ್ಚಿಗಾಗಿ ತಮ್ಮ ವಿರುದ್ಧ ಇರುವವರ ಮನವೊಲಿಕೆಯ ಯತ್ನದಲ್ಲಿ ಡಿಕೆ ಶಿವಕುಮಾರ್ ಅವರಿದ್ದಾರಾ ಅನ್ನೋ ಪ್ರಶ್ನೆ. ಹಾಗಾಗಿಯೇ ರಾಜಣ್ಣರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರಾ? ಕೆಲ ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ದ ಡಿಸಿಎಂ. ಸತೀಶ್ ಜೊತೆ ಇಬ್ಬರೂ ಸೇರಿ ಮುನ್ನಡೆಸೋಣ ಅಂತ ಹೇಳಿದ್ರು ಡಿಕೆಶಿ. ಆದ್ರೆ ಬೆಳಗಾವಿಗೆ ಹೋಗ್ತಲೇ ನಿರಂತರ ಡಿನ್ನರ್ ಮೀಟಿಂಗ್ ಆಗ್ಬಿಡ್ತು. ಬೆಳಗಾವಿಯಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಿದ್ದ ಸತೀಶ್ ಜಾರಕಿಹೊಳಿ ಮತ್ತು ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಟ್ಟಿಗೆ ಕಾಣಿಸ್ಕೊಂಡಿದ್ರು, ಒಟ್ಟಿಗೆ ಮಾತಾಡಿದ್ರು, ಒಟ್ಟಿಗೆ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡಿದ್ರು. ಈಗ ನೋಡಿದ್ರೆ ರಾಜಣ್ಣ ಅವರನ್ನು ಭೇಟಿ ಆಗಿರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಿದ್ದರಾಮಯ್ಯನವರ ಆಪ್ತರನ್ನು ಒಲಿಸ್ಕೊಳ್ಳುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇರ್ಬೋದು, ಅಥವಾ ಒಂದು ಮೆಸೇಜ್ ಪಾಸ್ ಮಾಡ್ತಿರ್ಬೋದು ಹೈಕಮಾಂಡ್ ನಾಯಕರಿಗೆ. ನಾನು ಎಲ್ಲರ ಜೊತೆ ಚೆನ್ನಾಗಿರೋದಕ್ಕೆ ಬಯಸ್ತಾ ಇದ್ದೀನಿ, ನಂಗೆ ಎಲ್ಲರೂ ಬೇಕು, ಅದೇ ಯಾರು ನಮ್ಮ ಮಾತನ್ನು ಕೇಳಕ್ಕೆ ರೆಡಿ ಇಲ್ಲ, ಅವರೇ ಪಕ್ಷವನ್ನು ಒಡೆಯುವ ಕೆಲಸ ಮಾಡ್ತಾ ಇದ್ದಾರೆ, ಈ ಥರದ್ದು ಮೆಸೇಜು ಪಾಸ್ ಮಾಡೋದಕ್ಕೆ ತಯಾರಾಗಿರ್ಬೋದು. ಒಟ್ಟಿನಲ್ಲಿ ರಾಜಣ್ಣ ಅವರನ್ನು ಭೇಟಿ ಆಗಿರೋದು ಇವತ್ತಿಗೆ ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕೋದ್ರ ಜೊತೆಗೆ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ನಡೆ ಏನಿರ್ಬೋದು ಅಂತ. ಯಾಕಂದರೆ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ನಡುವೆ ಸಿದ್ದರಾಮಯ್ಯನವರು ಮತ್ತು ನಮ್ಮ ನಡುವೆ ಏನು ಒಪ್ಪಂದ ಆಗಿದೆ ಅನ್ನೋದು ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಕರೀತಾರೆ, ಅವಾಗ ನಾವು ಹೋಗಬೇಕು ಅಂತ ಹೇಳ್ತಾ ಇರ್ತಾರೆ. ಸಮಯ ಬರುತ್ತೆ, ಸಮಯ ಬಂದಾಗ ಕರೀತಾರೆ, ಅವಾಗ ನಾವು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಪ್ರಯತ್ನದ ಹಾದಿಯಲ್ಲಿದ್ದಾರೆ. ಸಿಎಂ ಆಗಲೇಬೇಕು ಅನ್ನುವಂಥ ಹಟ್ಟಕ್ಕೆ ಬಿದ್ದಿದ್ದಾರೆ, ಪಣ ತೊಟ್ಟಿದ್ದಾರೆ. ಅದಕ್ಕೆ ಏನೇನು ತಯಾರಿಗಳು ಮಾಡ್ಕೊಳ್ಬೇಕು ಅಥವಾ ಏನೇನು ಮಾಡ್ಕೊಳ್ಬೇಕು ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ. ಬಹಳ ಖುಷಿ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ. ಯಾಕಂದರೆ ಒಬ್ಬ ಮನುಷ್ಯನ ವಿರೋಧವಾಗಿ ಮಾತನಾಡುವಂಥ ವ್ಯಕ್ತಿಯನ್ನು ಮೀಟ್ ಆದಾಗ, ಎದುರು ನಿಂತು ನೋಡಿದಾಗ ಯಾವ ಥರದ ಮನಸ್ಥಿತಿ ಇರುತ್ತೆ ಅನ್ನೋದು ತುಂಬ ಜನರ ಪ್ರಶ್ನೆ. ರಾಜಣ್ಣ ಅವರಿಗೆ ಡಿ ಕೆ ಶಿವಕುಮಾರ್ ಅಂದರೆ ಆಗಲ್ಲ ಅನ್ನೋದು ರಾಜಕೀಯದಲ್ಲಿ ಎಲ್ರಿಗೂ ಗೊತ್ತು ಮತ್ತು ರಾಜ್ಯದ ಜನತೆಗೂ ಗೊತ್ತು. ಅವರಿಬ್ಬರು ಹೂವಿನ ಬೊಕ್ಕೆ ಇಟ್ಕೊಂಡು ಒಟ್ಟಿಗೆ ನಿಂತ್ಕೊಳ್ಳೋದು ಅಂತಂದರೆ ಏನು ಮಾಡೋಕ್ಕೆ ಹೊರಟಿದ್ದಾರಪ್ಪ, ಏನು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ, ಇದು ಯಾವ ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಮುಂದೆ ಏನು ಬೆಳವಣಿಗೆ ಆಗುತ್ತೆ ಅನ್ನೋದು ಕುತೂಹಲ.